ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು. ಏನು ಸರ್ ನಿಮ್ಮ ಹೆಸರು? ರಮೇಶ ಅಂತ. ಅಲ್ಲ ಇದು ಎಷ್ಟು ಅದು ಟ್ಯಾಲೆಂಟ್ ಅದು. ಜೀವ ಅದು ಇಲ್ಲ ಇಲ್ಲ ಹಾಕಲ್ಲ. ಜೀವ ಇರೋ ವ್ಯಕ್ತಿನ ಏನಿಲ್ಲ, ನಾವು ಹೋಗೋ ದೇವಸ್ಥಾನಕ್ಕೆ ನಮ್ಮ ಪಾಪ ಕರ್ಕೊಳ್ಳಿ ಅಷ್ಟೇ. ನಮ್ಮ ಕಾಯಿಲಾಗಿಲ್ಲ ಅಂದ್ರೆ ಚೆನ್ನಾಗಿರ್ಬೋದವ್ರೆ. ಆರೋಗ್ಯ ಕೊಡು. ದುಡಿತೀನಿ. ಹೌದು. ಏನು ಕೆಳಗಡೆ ಅನ್ನ ಬೇಯಿಸ್ತಾರ ಸಣ್ಣ ನಿಮ್ಮ ಹತ್ತು ನೀನು ಹಂಗೆ ಮಾಡ್ತಿದ್ದೆ. ನಮ್ಮತ್ತಾಗ ಹಂಗೆ ಮಾಡೀನಿ. ಹೊಸ ಬಂದಾಗ ನಮ್ಮತ್ತ ಸ್ವತಃ ಇನ್ನೂ ನಾಲ್ಕಲ್ಲ ಮಾಡಂಗಿಲ್ಲ ದೇವ್ರ ತೊಳ್ತೀವಿ. ಈಗ ಅವಳಿಗೆ 2,000 ರೂಪಾಯಿ ಬರ್ಬೇಕು. ಅವಳಿದ್ರೆ ಅವಳಿಗೆ 2,000 ರೂಪಾಯಿ ಇಮೇಜು ನಿಮ್ಮ ಸೊಸೆ ಬರೋಲ್ಲ, ಅವ್ರು ಸೊಸೆ ಬರ್ತಲ್ಲ, ಅವ್ರಿಗೂ ಇರುತ್ತೆ. ಅಯ್ಯೋ ಅವರೇ ಚೆನ್ನಾಗಿ ಕೊಡ್ತಿದ್ರು. ಎಲ್ಲಿ 80 ವರ್ಷ ಹೊಂಟೋಯ್ತಿದ್ದಾರಲ್ಲ. ಯಾವ ಸೊಸೆ ಬಂದು ಏನು ಗಂಡನ ಮನೆ ಇಡೋದು ಅಪ್ಪನ ಮನೆಗೆ ಹೇಳ್ಬಾರ್ದು, ಅಪ್ಪನ ಮನೆ ಇಡೋದು ಗಂಡನ ಮನೆಗೆ ಹೇಳ್ಬಾರ್ದು. ನೀವು ಹೇಳ್ದಲ್ಲಿ ಹೇಳ್ದೆ ಇದ್ದರೆ ಸಂಸಾರ ನೀಟಾಗಿ ನಡ್ಕೊಳ್ತಾ ಇರ್ತಾರೆ. ಈ ಇವರೇ ಕಾಂಪ್ಲೆಕ್ಸ್ ಬೆಳೆದು ಏನು ಮಾಡೋಕ್ಕಾಗುತ್ತೆ? ಅದೇ ನಿಜ. ನಿಮ್ಗೆ ಗೊತ್ತಿಲ್ಲ, ನೀನು ಜೋಳದ ಮುದ್ದೆ ಮಾತ್ರ ಇಷ್ಟ. ಎರಡು ಮುದ್ದೆ ಉಂಡಿನಿ ನಾನು. ಸೌದೊಳೆಲ್ಲ ಅಡ್ಗೆ ಮಾಡಬಿಟ್ರೆ ಸೌದ ಇಕ್ಕಿ ಶಿವ ಸೌದ ಕೂಡ ಜೋಳ ಕೂಡರಿ ತೊಗರಿ ಕೂಡರಿ. ನಾನೇ ಮಟನ್ ಸರಾರು 1 ಮುದ್ದಿಟ್ಟು ಅಷ್ಟು ಅನ್ನ ಉಂಟಿರಿ. ಹೋಟ್ಲ್ ಬರ್ತಾರ ರೈಸ್ ತಿನ್ನಕ್ಕೆ ಎಲ್ಲ ಗ್ಯಾಸು ಗ್ಯಾಸು ಮಕ್ಕಳು ಬಾಡ್ತಿಗ ಅಕ್ಕಿ ತಂದು ಹಾಕ್ಲಿಲ್ಲ ನನ್ನ ಗಂಡ. ಇಷ್ಟ ಅಕ್ಕಿ ತರಲ್ಲ. 3 ರೂಪಾಯಿ ಕೊಡ್ತೀನಿ, 4 ರೂಪಾಯಿ ಕೊಡ್ತೀನಿ. ಆಗ 1 ರೂಪಾಯಿ 3 ಕೆಜಿ ತಗ 1 ರೂಪಾಯಿ ಬರ್ತೀವಿ. 2 ಕೆಜಿ ತಕ್ರ 6 ಮೂಲಕ 3 ರೂಪಾಯಿ ಕೊಡ್ತೀನಿ. ಇನ್ನೊಂದು ರೂಪಾಯಿ ಉಳಿಸಿದ 3 ರೂಪಾಯಿ ಇಲ್ಲ. ಮಾದಪ್ಪನ ಹೋಗಿ ನೀ ಸುಳ್ಳು ಹೇಳಲ್ಲ, ರೊಕ್ಕ ಹೇಳ್ಕೊತೀನಿ. ಆ ದುಡಿಮೆ ಎಷ್ಟಿತ್ತಮ್ಮ? 15 ಸಾವಿರ ಇತ್ತು ನಿನ್ ಗಂಡನ್ಗ. 6 ರೂಪಾಯಿ 6 ರೂಪಾಯಿ ಅರ್ಧ ಮಧ್ಯಾಹ್ನ ಇಟ್ರೆ 3 ರೂಪಾಯಿ ಗೇರಲ್ಲ. ಆಮೇಲೆ ಕೂತಿಲ್ವಲ್ಲ ಕೊಡ ಎಲ್ಲ ಹೊಡೆದಾಕ್ತೀನಿ. ಹೋಗಿ ಮೈಸೂರು ಅಮ್ಮ ಬಿದ್ದು ಸಾಕಲ್ಲಲ್ವಾ? 7,000 ರೂಪಾಯಿ 40,000 ರೂಪಾಯಿ ಕೊಟ್ಟೆ. ಕೊಡಲ್ಲ ನಾನು. ತಪ್ಪದ ಬಿಡು. ನಾನು 2,000 ಕೊಡಲ್ಲ. ಅವ 1,200 ರೂಪಾಯಿ ಜಿಡಿ ತಗೋತಾನ. ಅದು ನನಗೆ ಕೊಡಲ್ಲ. ನಾ ಮುದ್ದೆ ಮಾಡಿ ಕೊಡಲ್ಲ ಮನೇಲಿ. ಇಲ್ಲೇ ಭಾಗ ಮಾಡ್ಬಿಟ್ಟಿಲ್ಲ ನೀನು. ಚೆನ್ನಾಗಿ ಮಾತಾಡ್ತಾರೆ ಇಬ್ರು. ನನಗೆ 2,000 ರೂಪಾಯಿ ನಿಮ್ಗೆ ಕೊಡೋದು. ನೀನು ತರ ಸಂಬಳನ ನೀನು ನನ್ನ ಕೈ ಕೊಟ್ಟರೆ ನಾನು ನಿನಗೂ ಕೊಡ್ತೀನಿ. ಹೊಂದಾಣಿಕೆಯಾಗಿ ಅಲ್ಲಿ ಜೀವನ ಮಾಡಲ್ಲ. ಹೋದಮ್ಮ ಸರಿ ಕರ್ಕೊಂಡ್ಬಂದು ಕೊಟ್ಟು ಯಾವ ಮಾಸ ಕರ್ಕೊಂಡ್ಬರಿಲ್ಲ. ಕೈ ಕೊಟ್ಬಿಟ್ಟು ಬಂದು 1,200 ದುಡ್ಡು